ಹಾಯ್ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮಿಸ್ಟರನ್ನ ಮಾತಾಡ್ತಾ ಇರೋದು. ಇವತ್ತು ನಾವು ಬಚ್ಚಲಮಲ್ಲಿ ಫಿಲಮ್ ಅಂತ ನೋಡ್ಕೊಂಡ್ಬಂದೆ. ಬಚ್ಚಲಮಲ್ಲಿ ಇದು ತೆಲುಗುವಲ್ಲಿ ಅಲ್ಲಾರಿ ನರೇಶ್ ಅವರು ಆ್ಯಕ್ಟಿಂಗ್ ಮಾಡೋಂಥ ಫಿಲ್ಮು. ಇದು OTT ರಿಲೀಸ್ ಆಯಿತು, ಕನ್ನಡದಲ್ಲೂ ಕೂಡ ಡಬ್ ಇದೆ. ಕನ್ನಡದಲ್ಲಿ ನೋಡಿದೆ, ತುಂಬ ಚೆನ್ನಾಗಿತ್ತು ಫಿಲ್ಮು. ಈ ಚಿತ್ರದ ಒಂದು ಕತೆ ಬಂದ್ಬಿಟ್ಟು ಏನಪ್ಪ ಅಂತಂದರೆ, ಒಬ್ಬ ಮನುಷ್ಯನಿಗೆ ಕೋಪ ಅನ್ನೋದು ಯಾವ ರೇಂಜಿಗೆ ಇರುತ್ತೆ ಅಂತಂದು ಈ ಫಿಲಮಲ್ಲಿ ತೋರಿಸಿದ್ದಾರೆ. ಕ್ಲೈಮ್ಯಾಕ್ಸಲ್ಲಿ ಕೋಪ ಕಂಟ್ರೋಲ್ ಮಾಡಿಕೊಂಡ್ರೆ ನನ್ನ ಜೀವನ ಹೆಂಗಿರುತ್ತೆ ಅಂತಂದು ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ, ಸೂಪರ್ ಮೂವಿ. ನನಗಂತೂ ತುಂಬ ಇಷ್ಟ ಆಯಿತು. ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊಳ್ಳುವಂಥದ್ದು ಒಂದು ಫಿಲ್ಮ್ ಯಾವುದಪ್ಪ ಅಂದರೆ ಬಚ್ಚಲಮಲ್ಲಿ ಫಿಲಮು. ಅಲ್ಲಾರಿ ನರೇಶ್ ಆ್ಯಕ್ಟಿಂಗ್ ಮಾಡಿದ್ರು. ಅದು ಸ್ಟಾರ್ಟಿಂಗ್ ಏನಪ್ಪ ಅಂದರೆ ಸ್ಟೋರಿಯಲ್ಲಿ ಒಬ್ಬ ಟ್ವಿಸ್ಟ್ ಇದೆ. ಏನಪ್ಪ ಅಂದರೆ ಅಲ್ಲಾರಿ ನರೇಶ್ ಅವ್ರ ತಂದೆ ಇಬ್ಬರು ಹೆಣ್ಣು ಇರ್ತಾರೆ. ಅವರ ಸ್ವಂತ ಮಗನ ಮತ್ತು ಅವರ ಒಂದನೇ ಹೆಂಡತಿನ ಬಿಟ್ಟು ಎರಡನೇ ಹೆಂಡತಿ ಜೊತೆ ಹೋಗ್ಬಿಡ್ತಾನೆ. ಇದೇ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಚಿತ್ರದಲ್ಲಿ ಇದೇ ಫುಲ್ ಹೈಲೈಟ್ ಇದೆ. ತನ್ನ ತಂದೆ ಮೇಲಿರೋ ಸಿಟ್ಟಿಗೋಸ್ಕರನೇ ತನ್ನ ಜೀವನವನ್ನೇ ಹಾಳು ಮಾಡ್ಕೋತಾನೆ ಹೀರೋ ಅಲ್ಲಾರಿ ನರೇಶು. ಯಾರು ಮಿಸ್ ಮಾಡ್ಕೋಬೇಡಿ, ನೋಡಿ. ಹಾಗೆ ಕನ್ನಡ ಚಲನಚಿತ್ರ ಬಗ್ಗೆ ರಿವ್ಯೂ ಮಾಡ್ತಿರ್ತೀನಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಮಸ್ಕಾರ.